ಅಜ್ಜಿ ಅಜ್ಜಿ ಆಗಸ್ಟ್ 15 ಬಂತು ಅಜ್ಜಿ. ಸ್ವತಂತ್ರ ಸಿಕ್ಕಿದ ದಿನ, ಇಂಡಿಪೆಂಡೆನ್ಸ್ ಡೇ ದಿನ. ನಾನಂತೂ ಸ್ಕೂಲಿಗೆ ರಜಾ ಹಾಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಜ್ಜಿ ಮನೆಗೆ. ಆದ್ರೆ ನಾನು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಬಿಡಕ್ಕಾಗುತ್ತಾ ಅಜ್ಜಿ? ಯಾಕೆ ಬಿಡ್ಬೇಕು ಮನೆ? ನಾವೆಲ್ಲ ಖುಷಿಯಿಂದ ಫ್ಲಾಗ್ ಇಟ್ಕೊಂಡು ಇಲ್ಲೇ ಗೌರ್ಮೆಂಟ್ ಶಾಲೆ ಇದೆಯಲ್ಲ ಅಲ್ಲಿಗೆಲ್ಲರೂ ಹೋಗಿ ಫ್ಲಾಗ್ ಹಾರಿಸ್ಬಿಟ್ಟು ಖುಷಿಯಿಂದ ಅವ್ರು ಕೊಡೋ ಸ್ವೀಟ್ ತಿನ್ಕೊಂಡು ಮನೆಗೆ ಬರೋಣ. ಸುಮ್ಮನಿರು. ಎಷ್ಟು ಖುಷಿ ವಿಚಾರ. ನಾವಿಷ್ಟು ಸ್ವತಂತ್ರವಾಗಿ ಬದುಕ್ತಿದೀವಿ. ಬೇಕಾಗಿದ್ದು ತಗೊಂಡು ತಿಂತೀವಿ, ಬೇಕಾಗಿದ್ದ ಕಡೆ ಹೋಗ್ತೀವಿ. ಆಮೇಲೆ ನಮ್ಮ ಮನೆಯಲ್ಲಿ ನಾವು ಖುಷಿಯಿಂದ ಇರ್ತೀವಿ. ಯಾರು ಒತ್ತಡನೂ ಇಲ್ಲ, ಯಾರು ನಮಗೆ ಹಿಂಸೆ ಕೊಡೋರಿಲ್ಲ. ನಮ್ಮ ಜೀವನನ ನಾವು ನೆಮ್ಮದಿಯಿಂದ ಮಾಡ್ತಿದ್ದೀವಿ ಅಂದರೆ ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿರೋದೇ ಕಾರಣ. ಹಾಗಾಗಿ ಆಗಸ್ಟ್ 15ನ ಏನೋ ಸಾಮಾನ್ಯ ದಿನ, ರಜದ ದಿನ, ಆರಾಮಾಗಿ ನಿದ್ದೆ ಮಾಡೋಣ, ಚೆನ್ನಾಗಿ ತಿನ್ಕೊಂಡು ಕುತ್ಕೊಳ್ಳೋಣ ಅಂತ ಯಾರು ಯೋಚನೆ ಮಾಡಬಾರ್ದು ಕಣವ ಚುಪ್ಪಿ ಪಾಪು. ಇದು ತುಂಬ ಮಹತ್ತರವಾದ ದಿನ. ಯಾಕೆ ಗೊತ್ತಾ? ಹಿಂದೂ, ಮುಸ್ಲಿಮು, ಕ್ರಿಶ್ಚಿನ್ನು, ಸಿಕ್ಕು ಎಲ್ಲರಿಗೂ ಕೂಡ ಒಂದೇ ದಿನ ಸ್ವತಂತ್ರ ಸಿಕ್ಕಿದ್ದು. ಆ ಜಾತಿಯವರಿಗೆ ಒಂದಿನ ಹಬ್ಬ, ಈ ಜಾತಿಯವರಿಗೆ ಒಂದಿನ ಹಬ್ಬ. ಆ ಜಾತಿಯವರು, ಈ ಧರ್ಮದವರು ಬೇರೆ ಬೇರೆ ದಿನ ಹಬ್ಬ ಆಚರಿಸ್ತಾರೆ. ಆದರೆ ಸ್ವತಂತ್ರ ದಿನ ಮಾತ್ರ ಒಂದೇ ದಿನ ಹಬ್ಬ. ಎಲ್ಲರಿಗೂ ವಿಜೃಂಭಣೆಯಿಂದ ಖುಷಿಯಿಂದ ಆಚರಿಸ್ಬೇಕು. ಅಯ್ಯೋ, ಆಗಿನ ಕಾಲದಲ್ಲಿ ಪಾಪ ನಮ್ಮ ಹಿರಿಯವರೆಲ್ಲ ಅದು ಹೆಂಗೆ ಬೇರೆಯವ್ರ ಆಡಳಿಕೆಯಲ್ಲಿ ಒಂಥರ ಕೆಲಸದಾಳ ಥರ ಇದ್ರು ಕಣವ. ಅವ್ರದ್ದೆಲ್ಲ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ನಾವಿಷ್ಟು ನೆಮ್ಮದಿಲಿ ಜೀವನ ಮಾಡ್ತಿದ್ದೀವಿ ಅಂದರೆ ನಮ್ಮ ಸ್ವತಂತ್ರ ಹೋರಾಟಗಾರರೇ ಕಾರಣ. ಹಾಗಾಗಿ ನಾವು ಖುಷಿಯಿಂದ ಆಚರಿಸೋಣ. ಅಜ್ಜಿ, ನಾನು, ನೀನು, ಗಿರೀಶ, ಅಮ್ಮ, ಪಿಂಕಿ ಆಂಟಿ ಎಲ್ಲರೂ ಶಾಲೆ ಹತ್ರ ಹೋಗಿ ಜೋರಾಗಿ ಸೆಲೆಬ್ರೇಷನ್ ಮಾಡಿ ಸ್ವೀಟ್ ತಿನ್ಕೊಂಡ್ ಬರೋಣ. ಪಿಂಕಿ ಅಜ್ಜಿ, ನಮ್ಮ ಇಂಡಿಯಾ ಫ್ಲಾಗ್ ಕಲರ್ ಇದೆಯಲ್ಲ ಅದೇ ಕಲರ್ ಅಲ್ಲಿ ಒಂದು ಬಟ್ಟೆ ಕೊಡ್ಸೆ ಅಜ್ಜಿ. ನಮ್ ಫ್ಲಾಗ್ ಕಲರ್ದೆ ಬಟ್ಟೆನ ಅವತ್ ನಾನು ಹಾಕೊಂಡು ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂತಿದೀನಿ ಅಜ್ಜಿ. ನನ್ನ ಹತ್ರ ಇತ್ತು ಒಂದು, ಆದ್ರೆ ಊರಿಗೆ ತರ್ಲೇ ಇಲ್ಲ ನಾನು. ನೀನೇ ಏನಾದ್ರೂ ಪ್ಲಾನ್ ಮಾಡಿ ನಿನ್ನ ಹತ್ರ ಆ ಬಣ್ಣದ ಸೀರೆ ಇದ್ರೆ ಕೊಡೆ ಅಜ್ಜಿ. ಅದನ್ನೆಲ್ಲ ಕಟ್ ಮಾಡೊಂದು ಡ್ರೆಸ್ ಹೊಲ್ಕೊಡೆ ಅಜ್ಜಿ. ಅಯ್ಯೋ ದೇವ್ರೆ, ಸೀರೆ ಹರಿಯದ ಅಕ್ಕುಲ ಕಣವ ಚುಪ್ಪಿ ಪಪ್ಪು. ನೋಡಿ ಅತ್ಲಾಗಿ ಅಂಗಡಿಲಿ ಎಲ್ಲರೂ ನಮ್ಮ ಫ್ಲಾಗ್ ಬಣ್ಣದ್ದೇ ಯಾವ್ದಾದ್ರು ಒಂದು ಬಟ್ಟೆ ಸಿಗುತ್ತಾ ನೋಡ್ಕೊ ಬರೋಣ. ಸರಿ ಅಜ್ಜಿ, ಆಯ್ತು ನಡಿ. ಫ್ಲಾಗ್ ಕಲರ್ದೆ ಹೊಸ ಬಟ್ಟೆ ಶಾಪಿಂಗ್ ಮಾಡ್ಕೊಂಡ್ ಬರೋಣ. ಅಜ್ಜಿ, ಚುಪ್ಪಿಗ್ ಮಾತ್ರ ಇಂಡಿಪೆಂಡೆನ್ಸ್ ಡೇ ಹೊಸ ಬಟ್ಟೆನಾ? ನನಗೂ ಕೊಡ್ಸು ನಡಿ. ನಾನು ಎಲ್ಲ ಕೇಳಿಸ್ಕೊಂಡೆ ಇಲ್ಲೇ ನಿಂತ್ಕೊಂಡು. ನೀನು ಹೊಟ್ಟೆಗಳಯ್ಯ ಎಲ್ಲ ಕೇಳಿಸ್ಕೊಂಡ್ಬಿಟ್ಟೆನ ಮರೆಯ. ನೀನ್ ಕಿವಿಗೆ ಬಿದ್ದ ಮೇಲೆ ಮುಗೀತು ಬಿಡು. ಇವಳಿಗೆ ಕೊಡ್ಸಿದ್ಮೇಲೆ ನೀನಿಗೂ ಕೊಡಿಸ್ಲೇಬೇಕು. ನೋಡಿರಿ ಅತ್ಲಾಗಿ ಅಂಗಡಿಲಿ ಹೋಗಿ ನೋಡ್ಕೊಂಡ್ ಬರೋಣ. ಅದು ಯಾವ ಥರದ ಬಣ್ಣದ ಬಟ್ಟೆ ಇದಾವೆ, ಆಮೇಲೆ ಸ್ವತಂತ್ರ ದಿನಾಚರಣೆಗೆ ಹೋಲಿಕೆ ಆಗುತ್ತಾ ಅಂತ ನೋಡ್ಕೊಂಡು ಕಡಿಮೆ ರೇಟ್ ತಗೊಂಡು ಬರೋಣ. ಇದು ಸ್ವತಂತ್ರ ದಿನಾಚರಣೆಗೆ ನಮ್ಮನೆ ಹುಡುಗರಿಗೆ ಒಂಚೂರು ಇದೇ ಥರದ್ದು 3 ಬಣ್ಣದ್ದು ಬಟ್ಟೆ ಬೇಕಿತ್ತು. ಕೇಸರಿ, ಬಿಳಿ, ಹಸಿರು ಬಣ್ಣದ್ದು ಸಿಗ್ತದ ಏನು ನಿಮ್ಮ ಅಂಗಡಿಲಿ? ಹೌದೌದು, ಈ ಹುಡುಗರು ಬಟ್ಟೆನೇ ಇದೆ. ನಡೀರಿ ಒಳಗಡೆ. ಇರಿಸಾ ಚುಪ್ಪಿ ಬಂದ್ರೆ ಒಳಿಕೆ ಒಳ್ಳೊಳ್ಳೆ ಬಟ್ಟೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆದ್ರೆ ಕಡಿಮೆ ರೇಟ್ ನಾವು ಕಂಡ್ರೆ ಹುಡುಗ್ರ ಕಾಸ್ಟ್ಲಿದೆಲ್ಲ ಮುಟ್ಟಕ್ಕೋಬೇಡಿ. ಏನು ಒಂದಿನ ಹಾಕಿ ಬಿಚ್ಚಕ್ಕೆ ಕಾಸ್ಟ್ಲಿದೆಲ್ಲ ಏನಕ್ಕೆ ಬೇಕು? ಮತ್ತೆ ಮತ್ತೆ ಬಳಸ್ತೀವ. ಮುಂದಿನ ಸ್ವಾತಂತ್ರ್ಯ ದಿನಾಚರಣೆ ಬರೋಷ್ಟೊಳಗೆ ನೀವು ನನ್ನ ಹತ್ರಕ್ಕೆ ಬೆಳೆದ್ಬಿಟ್ಟಿರ್ತೀರ. ಆವಾಗ ಬಟ್ಟೆ ಎಸೆಯದ. ಅದಕ್ಕೆ ಕರೆಕ್ಟ್ ಕಡಿಮೆ ರೇಟಿಗೆ ಒಂಚೂರು ನೋಡಿ ತಗೊಳ್ಳೋಣ, ಆಯ್ತಾ? ಸರಿ ಅಜ್ಜಿ, ಆಯ್ತು ನಡಿ ಒಳಗಡೆ. ನೋಡಿ ಇಲ್ಲಿ ಈ ನಮ್ಮನೆ ಹುಡುಗರಿಗೆ ಒಂಚೂರು ಸ್ವತಂತ್ರ ದಿನಾಚರಣೆಗೆ ಹಾಕಕ್ಕೆ ಕೇಸರಿ, ಬಿಳಿ, ಹಸಿರು ನಮ್ಮ ಫ್ಲಾಗ್ ಬಣ್ಣ ಇದೆಯಲ್ಲ ಆ ಬಣ್ಣದ್ದು ಬಟ್ಟೆ ಇದಾವ ನೋಡಿ. ಈ ನಮ್ಮನೆ ಹುಡುಗರು ಹೈಸ್ಕೂಲಲ್ಲಿ ಓದ್ತಿದಾವೆ. ಇವ್ರುಗಳಿಗೆ ಒಂಚೂರು ಬಟ್ಟೆ ಬೇಕಿತ್ತು ಅವತ್ತು ಹಾಕೊಳಕ್ಕೆ. ಯಾಕಿಲ್ಲ ಮೇಡಮ್, ನಮ್ಮ ಅಂಗಡಿ ಸ್ವತಂತ್ರ ದಿನಾಚರಣೆಗೋಸ್ಕರನೇ ಓಪನ್ ಮಾಡಿರೋ ಅಂಗಡಿ. ಎಲ್ಲ ತರ ವೆರೈಟಿ ಬಟ್ಟೆ ಸಿಗುತ್ತೆ. ಕೇಸರಿ ಬಟ್ಟೆ ಸಿಗುತ್ತೆ, ಬಿಳಿ ಬಟ್ಟೆ ಸಿಗುತ್ತೆ, ಹಸಿರು ಬಣ್ಣದ ಸಿಗುತ್ತೆ, ಆಮೇಲೆ ಅಶೋಕ ಚಕ್ರ ಡಿಸೈನ್ ಇರೋ ಬಟ್ಟೆ ಕೂಡ ಸಿಗುತ್ತೆ. ಏನ್ ರೇಟ್ ಅಲ್ಲಿ ಕೊಡ್ಲಿ ಹೇಳಿ? ಅಯ್ಯೋ, ಏನ್ ರೇಟ್ ಗೀಟಿ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಅಂಗಡಿಲಿ ಕಡಿಮೆ ರೇಟಿಂದು ಲೀಸ್ಟ್ ಫುಲ್ ಕಡಿಮೆ ಲೋ ಕ್ವಾಲಿಟಿ ಚೀಪ್ ಬಟ್ಟೆ ಅಂತ ಇದ್ರೆ ಈ ಹುಡುಗರಿಗೆ ತೋರಿಸಿ ಸಾಕು. ಒಂದಿನ ಹಾಕಿ ಬಿಚ್ಚಕ್ಕೆ ಅಂತ ಕಾಸ್ಟ್ಲಿದು. ಆದ್ರೆ ಬಟ್ಟೆ ಬಣ್ಣ ನಮ್ಮ ಬಾವುಟ ಹೋಲ್ಕೆ ಆದ್ರೆ ಸಾಕು ಕಣಣ. ಕಡಿಮೆ ರೇಟಿಂಗ್ ತೋರಿಸಿ. ನೋಡಿ ಮೇಡಮ್, ಕಡಿಮೆ ರೇಟ್ ಅಂದ್ರೆ ಈ ಹುಡುಗರುಗಳಿಗೆ ಸ್ಟಾರ್ಟಿಂಗ್ 800 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದೇ ನಮ್ಮ ಅಂಗಡಿಲಿ ಕಡಿಮೆ ರೇಟು ಲೋ ಕ್ವಾಲಿಟಿ ಬಟ್ಟೆ. ಹೆಣ್ಮಕ್ಳಿಗೆ 800 ರೂಪಾಯಿಂದ 3 ಬಣ್ಣದ ಫ್ರಾಕ್ ಇದೆ, ಚೂಡಿದಾರ್ ಇದೆ, ಆಮೇಲೆ ಒಂದು ಸ್ಕರ್ಟ್ ಮತ್ತೆ ಟಾಪ್ ಬರುತ್ತೆ. ಅದರಲ್ಲೂ 3 ಬಣ್ಣ ಇರುತ್ತೆ. ಹುಡುಗರಿಗೆ ಪ್ಯಾಂಟು ಶರ್ಟು, ಆಮೇಲೆ ಕಚ್ಚೆ ಶರ್ಟ್ ಸಿಗುತ್ತೆ ನೋಡಿ. ಎಲ್ಲ ಕೂಡ ಸ್ಟಾರ್ಟಿಂಗ್ ರೇಟ್ 800 ರೂಪಾಯಿ. ತೋರಿಸ್ಲಾ? ಸ್ಟಾರ್ಟಿಂಗ್ ರೇಟ್ 800 ರೂಪಾಯ? ಹೌದು ಮೇಡಮ್, ಈ ಹುಡುಗರು ಸ್ವಲ್ಪ ಹೈಟ್ ಇದಾರಲ್ಲ, ಹಾಗಾಗಿ ಒಂದು ನೆಕ್ಸ್ಟ್ ಸೈಜೇ ಬೇಕಾಗುತ್ತೆ. 900 ರೂಪಾಯಿ ನಂಗೆ ಆಗುತ್ತೆ ನೋಡಿ. ಇದು 800 ರೂಪಾಯಿ 900 ರೂಪಾಯಿ ಅಂದ್ರೆ ಹೆಚ್ಚು ಕಮ್ಮಿ 2000 ರೂಪಾಯಿ ಆಗುತ್ತೆ 2 ಮಕ್ಕಳಿಗೆ ಬಟ್ಟೆ ತಗೊಳಕ್ಕೆ.
ಹೌದು ಮೇಡಮ್, 2,000 ರೂಪಾಯಿ 2 ಜೊತೆ ಬಟ್ಟೆ ಬರುತ್ತೆ. ಭಗವಂತ, 200-300 ರೂಪಾಯಿಗೆ ಯಾವ್ದಾದ್ರು ಬಟ್ಟೆ ಸಿಗುತ್ತಾ ಅಂತ ನೋಡೋಣ ಅಂತ ಬಂದೆ. ನೀವು ನೋಡಿದ್ರೆ ಒಂದ್ ಜೊತೆ ಬಟ್ಟೆಗೆ 800-900 ರೂಪಾಯಿ ಅಂತ ಹೇಳ್ತೀರಲ್ಲ. ಅಯ್ಯೋ ದೇವ್ರೆ, ನಾನು ತಂದಿರೋದೇ 500 ರೂಪಾಯಿ. ನಾವೆಲ್ಲ ಆಗಿನ ಕಾಲದಲ್ಲಿ ನಮ್ಮನೆ ಮಕ್ಕಳಿಗೂ ತಗೊಂಡು ಹೋಗ್ತಿದ್ವಿ. ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಬಟ್ಟೆ, ಗಣರಾಜ್ಯೋತ್ಸವಕ್ಕೆ ಒಂದು ಬಟ್ಟೆ ಎಲ್ಲ ತಗೊಂಡು ಹೋಗ್ತಿದ್ವಿ. 100 ರೂಪಾಯಿ, 50 ರೂಪಾಯಿ, 150 ರೂಪಾಯಿಗೆಲ್ಲ ಸಿಕ್ತಿದ್ವಪ್ಪ. ಇವಾಗ ಒಂದು 200 ರೂಪಾಯಿ ಆಗಿರ್ಬೋದು ಅಂತ ನಾನು ಇಲ್ಲಿ ಬಂದ್ರೆ 800-900 ರೂಪಾಯಿ ಅಂತ ಹೇಳ್ತೀರಲ್ಲ ಭಗವಂತ ಶಿವನೇ. ನೋಡೋಣ, ಅಲ್ಲೇ ಎಲ್ಲಾದ್ರೂ ಒಳಗಡೆ ಒಂದು 200-300 ರೂಪಾಯಿ ಬಟ್ಟೆ ಇರ್ಬೋದು. ನೋಡಿ ನೋಡಿ ಹಂಗೆ. ಇಲ್ಲ ಮೇಡಮ್, ಅಷ್ಟು ಕಡಿಮೆದೆಲ್ಲ ಇಲ್ಲ. ಇನ್ನೇನಿದ್ರು ರೇಟು ಏರ್ತಾ ಹೋಗುತ್ತೆ, ಕಡಿಮೆದು ಯಾವ್ದು ಇಲ್ಲ. ಹುಡುಗ್ರ ನಡ್ರೆ ಮನೆ ಕಡೆಗೆ. ಅಜ್ಜಿ, ಸ್ವತಂತ್ರ ದಿನಾಚರಣೆಗೆ ಬಟ್ಟೆ. ಯಾಕೆ? 1 ಗಂಟೆ ಉಟ್ಕೊಂಡು ಎತ್ತಿ ಬಿಚ್ಚಿಟ್ಟು ಬೀರು ಒಳಗಡೆ ಇಡೋ ಬಟ್ಟೆಗೆ 2,000 ರೂಪಾಯಿ ಕೊಡ್ಬೇಕಾ? ನಡೀರಿ ಅತ್ಲಾಗಿ. ಅಲ್ಲೇ ಹೋಗ್ತಾ ಯಾವ್ದಾದ್ರು ಒಂದು ಕೊಟ್ ಪೀಸ್ ತಗೊಂಡೋಗಿ ನಾನೇ ಏನಾದ್ರು ಚಿಂದಿ ಪಂದಿ ಎಲ್ಲ ಹಾಕಿ 3 ಬಣ್ಣದ ಇಬ್ಬರಿಗೂ ಬಟ್ಟೆ ಹೊಲ್ಕೊಡ್ತೀನಿ. ನಡೀರಿ, 1 ರೂಪಾಯಿ ಖರ್ಚಿಲ್ದಂಗೆ ಮಾಡ್ಕೊಡ್ತೀನಿ. ಅಕ್ಕಪಕ್ಕದ ಹೆಂಗಸ್ರನ್ನೆಲ್ಲ ಕೇಳ್ತೀನಿ ನಾನು ಅತ್ಲಾಗಿ, ಯಾರ ಹತ್ರನಾದ್ರೂ ಕೇಸರಿ ಬಿಳಿ ಬಣ್ಣದ್ದು ಏನಾದ್ರು ಚಿಂದಿ ಪಂದೆ ಬಟ್ಟೆ ಇದೆಯಾ ಅಂತ. ಅದರಲ್ಲೇ ಏನೋ ಒಂಚೂರು ಕಷ್ಟಪಟ್ಟು ಹೊಲ್ದ್ರೆ ಒಂದಿನ ಹಾಕೊಂಡೋಗಿ ಬರ್ಬೋದು. ನಡೀರಿ ಮನೆಗೆ. ಸರಿ ಅಜ್ಜಿ. ಅಜ್ಜಿ, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಅಲ್ಲಿ ಅಡ್ಗಾಸಿ ಮಷಿನ್ ಮೇಲೆ ಕುತ್ಕೊಂಡು ಗರ್ರ ಗರ್ರ ಅಂತ ಏನೋ ಹೊಲಿತಿದೀಯ. ಅದೇನು ಹೊಲ್ಕೊಡ್ತೀಯೋ ಗೊತ್ತಿಲ್ಲ ಅಜ್ಜಿ. ಆ ಚಿಂದಿ ಬಟ್ಟೆನೆಲ್ಲ ಅವರು ಇವ್ರ ಹತ್ರ ಇಸ್ಕೊಂಬಂದಿದೀಯ. ಆ ಟೈಲರ್ ಅಂಗಡಿ ಹತ್ರ ಹೋಗಿ ನೀನು ಈ ಚಿಂದಿ ಬಟ್ಟೆ ಎಲ್ಲ ಇಸ್ಕೊಂಬಂದಿದೀಯಲ್ಲ, ಇದ್ರಲ್ಲಿ ಏನ್ ಮಾಡಕ್ಕಾಗುತ್ತೆ ಅಜ್ಜಿ? ಹೋಗಿ 1-2,000 ರೂಪಾಯಿ ಕೊಟ್ಟಿದ್ರೆ ಒಳ್ಳೊಳ್ಳೆ ಬಟ್ಟೆನೇ ಬರ್ತಿತ್ತು ನಮ್ಮಿಬ್ರಿಗೆ. ಒಳ್ಳೆ ಚೆನ್ನಾಗಿ ಇಂಡಿಪೆಂಡೆನ್ಸ್ ಡೇ ದಿನ ಹಾಕೊಂಡು ಸೆಲ್ಫಿ ಗಿಲ್ಫಿ ತಕೊಂಡು ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸಪ್ ಅಲ್ಲೆಲ್ಲ ಸ್ಟೇಟಸ್ ಹಾಕ್ತಿದ್ವಪ್ಪ. ನೀನೊಳ್ಳೆ ಅಜ್ಜಿ ಇಲ್ದರದೇ ಮಾಡಕ್ ಹೋಗ್ತೀಯ, ಬರೀ ದುಡ್ಡು ಉಳ್ಸಕ್ ಹೋಗ್ತೀಯ. ನೋಡು, ಇವಾಗ ಗಂಟೆ ಗಟ್ಲೆ ನೀನೇ ಮಷಿನ್ ಮೇಲೆ ಕುತ್ಕೋಬೇಕಾ? ಈ ತಲೆ ಬಿಸಿನೇ ಇರ್ತಿರ್ಲಿಲ್ಲ ದುಡ್ಡು ಕೊಟ್ಟು ತಂದಿದ್ರೆ. ತುಪ್ಪಿ, ನಿಂಗೆ ಏನವ ಗೊತ್ತು 2,000 ರೂಪಾಯಿ ಬೆಲೆ? 2,000 ರೂಪಾಯಿಂದ ಒಂದು ಸಂಸಾರ ಇಡೀ ತಿಂಗಳು ಅನ್ನ ತಿನ್ಬೋದು ಗೊತ್ತಾ? 2,000 ರೂಪಾಯಿ 1 ಗಂಟೆ ಹಾಕ ಬಟ್ಟೆ ಕೊಟ್ರೆ ಏನ್ ಬಂತು? ನಿಮ್ಗೆಲ್ಲ ದುಡ್ಡಿನ ಬೆಲೆ ಗೊತ್ತಾಗಲ್ಲ, ಸುಮ್ಮನಿರಿ. ಅಯ್ಯೋ, ನಿಮಗೆ ತಾಳ್ಮೆನೂ ಇಲ್ಲ. ಒಂಚೂರು ಸಮಯ ಕೊಡಿ, ಒಳ್ಳೆ ಬಟ್ಟೆ ಹೊಲಿತೀನಿ. ರೈತ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಬೆಳೆಗೋಸ್ಕರ ಕಾಯಲ್ವಾ? ಹಂಗೇನೆ ಒಂಚೂರು ತಾಳ್ಮೆ ಇರಬೇಕು. ಅದೇನ್ ಹೊಲ್ದು ದಬಾಕ್ತೀಯ ಅಂತ ನೋಡ್ತೀವಿ ಇರೇ ಅಜ್ಜಿ. ನೋಡಿ ಇವಾಗ ಎಂತ ಬಟ್ಟೆ ಹೊಲ್ದೀನಿ ಅಂತ. ಟಂಟಡ, ನನ್ ಕಣ್ಣನ್ ನನಗೆ ನಂಬಕ್ಕಾಗ್ತಿಲ್ಲ ಅಜ್ಜಿ. ಎಂತ ಫ್ರಾಕ್ ಹೊಲ್ಕೊಟ್ಟಿದೀಯಾ? ಕಣಜ್ಜಿ, ಏನ್ ನಿನ್ ಟ್ಯಾಲೆಂಟು? ಇಬ್ರಿಗೂ ಒಂದೇ ಬಟ್ಟೆಲಿ ಇಷ್ಟ್ ಚೆನ್ನಾಗಿರೋ ಬಟ್ಟೆ ಹೊಲ್ಕೊಟ್ಟಲ್ಲ. ಹಿಂಗೆಯ ನಮ್ಮ ಹಳ್ಳಿ ಜನ ದುಡ್ಡು ಉಳಿಸೋದು. ಅಂಗಡಿಲಿ 2,000 ರೂಪಾಯಿ ದಂಡ ಕಟ್ಟಿಬಿಟ್ಟು 2 ಬಟ್ಟೆ ತರಬೇಕಿತ್ತು. ನೋಡಿ, ಅಲ್ಲಿ ಇಲ್ಲಿ ಚಿಂದಿ ಪಂದಿ ಬಟ್ಟೆ ಎಲ್ಲ ಹುಡುಕಿ ಆ ಟೈಲರ್ ಅಂಗಡಿಲೆಲ್ಲ ಒಂಚೂರು ಚಿಂದಿ ಬಟ್ಟೆ, ಆಮೇಲೆ ಒಂಚೂರು ಕಟ್ ಪೀಸ್ ಅಂಗಡಿಲಿ ಹಸಿರು ಬಣ್ಣದ ಬಟ್ಟೆ ಎಲ್ಲ ತಂದು ಏನು ಅಚ್ಚುಕಟ್ಟಾಗಿ ಇಬ್ಬರಿಗೂ ಒಂದೊಂದು ಬಟ್ಟೆ ಹೊಲ್ಕೊಟ್ಟಿದ್ದೀನಿ. ಓ ಚುಪ್ಪಿ, ಭಾಳ ಮುದ್ದ ಕಾಣ್ತಿದೀಯ ಕಣವ ಈ ಪ್ರಾಕಲ್ಲಿ. ಇದನ್ನ ನೀನು ಸ್ವಾತಂತ್ರ್ಯ ದಿನಾಚರಣೆ ದಿನ ಹಾಕೊಂಡ್ಬೇಕಾರೆ ಫ್ಲಾಗ್ ಹಾರ್ಸಕ್ಕೆ ಹೋಗ್ಬೋದು. ಗಿರೀಶ, ನೀನು ಕಣ ಅಚ್ಚುಕಟ್ಟಾಗಿ ಕಾಣಿಸ್ತಿದ್ಯಾ ನೋಡು. ಅಯ್ಯೋ, ಅವ್ರುಗಳು ಹೆಂಗ್ ಬಟ್ಟೆ ಹೊಲಿತಾರೇನೋ, ನಾನು ನೋಡಿ ಎಷ್ಟು ಚಂದ ಹೊಲ್ಕೊಟ್ಟಿದ್ದೀನಿ, ದುಡ್ಡು ಉಳಿಸ್ತೆ, 1 ರೂಪಾಯಿ ಖರ್ಚಾಗ್ಲಿಲ್ಲ. ಹೆಂಗಿದೆ ಮರ್ರೆ ನಮ್ಮನೆ ಹುಡುಗರು ಬಟ್ಟೆ? ಚೆನ್ನಾಗಿದ್ರೆ ಒಂಚೂರು ಕಮೆಂಟ್ ಮಾಡಿ ತಿಳಿಸಿ. ಹಾಗಂತ ನಿಮ್ಮನೆ ಮಕ್ಕಳಿಗೂ ಕೂಡ ಹಿಂಗೆ ಏನಾದ್ರು ತಲೆ ಓಡಿಸಿ ಅವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿನ ನಮ್ಮ ಫ್ಲಾಗಿನ ಬಣ್ಣದ್ದು ಬಟ್ಟೆ ಹಾಕಿಸಿ ಅವತ್ತಿನ ದಿನನ ಎಲ್ಲರೂ ಖುಷಿ ಖುಷಿಯಿಂದ ಆಚರಿಸಿ, ಆಯ್ತಾ? ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆಯ್ತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.